Hi all, welcome back to SRSEC Academy. In this video, let's learn about week 2 experiments. As per your syllabus, video demonstration on identification and observation of different ranges and types of meters. ಅಂದರೆ ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದು ಮಾಡಬೇಕು ಅಂತಂದರೆ ವಿಡಿಯೋ ನಾವು ತೋರಿಸ್ಬೇಕು ಏನೇನು ಮೀಟ್ರು ಯಾವ ಥರ ಇರುತ್ತೆ, ಯಾವ್ಯಾವ ಮೀಟ್ರ್ ಯಾವ್ಯಾವ ಥರ ಇರುತ್ತೆ, ಮತ್ತು ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಅಬ್ಸರ್ವ್ ಮಾಡೋದು ಡಿಫ್ರೆಂಟ್ ರೇಂಜಸಲ್ಲಿ ಯಾವ ಥರ ಯೂಸ್ ಮಾಡೋದು, ಅದರ ಟೈಪ್ಸ್ ಆಫ್ ಮೀಟರ್ಸ್ನ ಇದು ಬಿಟ್ಟು ಎಕ್ಸ್ಪೆರಿಮೆಂಟ್ಸು. ನೆಕ್ಸ್ಟು ಇದನ್ನು ನೀವು ಯೂಟ್ಯೂಬಲ್ಲಿ ಯು ಕ್ಯಾನ್ ಸರ್ಚ್ ಆನ್ ಯೂಟ್ಯೂಬ್ ವೀಡಿಯೋಸಲ್ಲಿ ಯು ಕ್ಯಾನ್ ಸರ್ಚ್ ಆನ್ ಯೂಟ್ಯೂಬ್, ಓಕೆ. ಆ್ಯಂಡ್ ಕರ್ನಾಟಕ LMS ಪೋರ್ಟಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ನಾನು ಇವಾಗ ಥಿಯರಿಯೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಫೋಟೋಸ್ ಎಲ್ಲ ನೋಡಿದ ತಕ್ಷಣ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಏಮೇನು ನಮ್ಮ ಏಮು ಟು ಡೆಮಾನ್ಸ್ಟ್ರೇಟ್ identification of and observation of different ranges and types of meters. ಓಕೆ. ಆಪರೇಟರ್ಸ್ ರಿಕ್ವೈರ್ಡ್ಸ್ ಏನು ಬೇಕು ನಮಗೆ? ಆಪರೇಟರ್ಸ್ ರಿಕ್ವೈರ್ಡ್ ಆಲ್ ಟೈಪ್ಸ್ ಆಫ್ ಮೀಟರ್ಸ್. ಅಂದರೆ ಆಮೀಟರ್ ಅಂತಂದರೆ ಇಟ್ ಈಸ್ ಯೂಸ್ ಟು ಮೆಜರ್ ಕರೆಂಟು. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ವೋಲ್ಟ್ ಮೀಟರು ಯೂಸ್ ಟು ಮೆಜರ್ ವೋಲ್ಟೇಜು. ಮಲ್ಟಿಮೀಟರು ಯೂಸ್ ಟು ಮೆಜರ್ ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್, ಮಲ್ಟಿಫಂಕ್ಷನ್ಸ್ಗೆ. ನೆಕ್ಸ್ಟು ವ್ಯಾಟ್ ಮೀಟರು ಯೂಸ್ ಟು ಮೆಜರ್ ಪವರ್. ಓಕೆ. ನಾವು ಈಗ ಐ ವಿಲ್ ಎಕ್ಸ್ಪ್ಲೈನ್ ಅಲಾಂಗ್ ವಿತ್ pictures. Okay, so here see here experiment identification and observation of different ranges and types of meters. Same I have already written. Okay, to demonstrate identification and observation of different ranges and types of meters. Operators required ammeter, voltmeter, multimeter, wattmeter, energy meter, clamp meter, megger, connecting wires, RPS regulated power supply, resistors, breadboard, ಎಕ್ಸೆಟ್ರಾ. ಬ್ರೆಡ್ ಬೋರ್ಡ್ ಅಂತಂದರೆ ನೀವು ಸರ್ಕ್ಯೂಟ್ನ ಕನೆಕ್ಟ್ ಮಾಡೋಕ್ಕೆ ಒಂದು ಬೋರ್ಡ್ ಅಂತ ಯೂಸ್ ಮಾಡ್ತೀರಾ. ಅಲ್ಲಿ ನೀವು ಕನೆಕ್ಷನ್ ಮಾಡಿಕೊಂಡು ವೈರೆಲ್ಲ ಕನೆಕ್ಟ್ ಮಾಡಿಕೊಂಡು ಸರ್ಕ್ಯೂಟ್ನ ಫಾರ್ಮೇಷನ್ ಮಾಡ್ತೀರಾ ಆ ಬೋರ್ಡ್ ಮೇಲೆ, ಬ್ರೆಡ್ ಬೋರ್ಡು. ನೆಕ್ಸ್ಟು ಥಿಯರಿ. ಮೀಟರ್ಸ್. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ನೋ ವಾಟ್ ಈಸ್ ಮೀಟರ್. Meters are electrical instruments used to measure different electrical quantities in a circuit. Electrical quantities ಅಂದರೆ ಕರೆಂಟು, ವೋಲ್ಟೇಜು, ರೆಸಿಸ್ಟೆನ್ಸು, ಎಕ್ಸೆಟ್ರಾ. Analog meters have pointer that moves on a scale. Digital meters show value on display. Different meters are used for measuring current, voltage, power, energy, resistance. Analog meters ಅಂತಂದರೆ ಅಲ್ಲಿ ಒಂದು ನೀಡಲ್ ಥರ ಇರುತ್ತೆ ನೋಡಿ, ಇಲ್ಲೆಲ್ಲ ಇರ್ತಿದೆಯಲ್ಲ, ಇಲ್ಲಿ ನೀಡಲ್ ಇರುತ್ತೆ. ಓಕೆನಾ, ಮುಳ್ಳು ಥರ. ಡಿಜಿಟಲ್ ಮೀಟರ್ಗಳು ನಂಬರ್ಸಲ್ಲಿ ಡಿಸ್ಪ್ಲೇ ಮಾಡ್ತವೆ. ಪ್ರೊಸೀಜರ್: ಕಲೆಕ್ಟ್ ಆಲ್ ಮೀಟರ್ಸ್ ಆ್ಯಂಡ್ ಅಬ್ಸರ್ವ್ ದೇರ್ ಅಪಿಯರೆನ್ಸ್, ಟರ್ಮಿನಲ್ಸ್, ಸ್ಕೇಲ್, ಡಿಸ್ಪ್ಲೇ. ಅಂದರೆ ಅದು ಹೇಗಿರುತ್ತೆ, ಮತ್ತು ಟರ್ಮಿನಲ್ಸು, ಪೊಲಾರಿಟೀಸು, ಪ್ಲಸ್ಸು ಮೈನಸ್ಸು, ಮತ್ತು ಸ್ಕೇಲು, ಡಿಸ್ಪ್ಲೇ, ಅದರ ರೇಂಜಸ್ ಏನು. ನೆಕ್ಸ್ಟು ನೋಟ್ ದ ನೇಮ್ ಆಫ್ ದ ಮೀಟರ್, ಸಿಂಬಲ್, ಕ್ವಾಂಟಿಟಿ, ಮೆಜರ್ ಆ್ಯಂಡ್ ಇಟ್ಸ್ ಯೂನಿಟ್. ಅಬ್ಸರ್ವ್ ದ ಡಿಫ್ರೆಂಟ್ ರೇಂಜಸ್ ಪ್ರೊವೈಡ್ ಇನ್ ಈಚ್ ಮೀಟರ್. ಎಷ್ಟು ರೇಂಜಲ್ಲಿದೆ ಅಂತ ನೋಡಬೇಕು. ನೆಕ್ಸ್ಟು ಕನೆಕ್ಟ್ ದ ಮೀಟರ್ ಇನ್ ಎ ಸಿಂಪಲ್ ಸರ್ಕ್ಯೂಟ್ ಆ್ಯಸ್ ಪರ್ ರಿಕ್ವೈರ್ಮೆಂಟ್ and note the reading for different ranges. Tablet the observation. ನಾವು ಮೀಟರ್ನ ಒಂದು ಸಿಂಪಲ್ ಸರ್ಕ್ಯೂಟಾಗಿ ಕನೆಕ್ಟ್ ಮಾಡಬೇಕು, ಸಪ್ಲೈ ಪವರ್ ಸಪ್ಲೈ ಕೊಡಬೇಕು. ನಾವು ಅದು ಸರ್ಕ್ಯೂಟು ಫಾರ್ಮ್ ಆದ ತಕ್ಷಣ, ನಾವು ಸಪ್ಲೈ ಕೊಟ್ಟ ತಕ್ಷಣ ಅದು ಎಷ್ಟು 1 ವೋಲ್ಟಾ, 2 ವೋಲ್ಟಾ, 30 ರೇಂಜ್ ಇದೆಯಾ, ಎಷ್ಟೆಷ್ಟು ರೇಂಜ್ ಇದೆ, ಅದನ್ನೆಲ್ಲ ನಾವು ಅದನ್ನು ನೋಡ್ಕೋಬೇಕು. ರಿಸಲ್ಟ್: ಐಡೆಂಟಿಫಿಕೇಶನ್ ಅಬ್ಸರ್ವೇಷನ್ ಆಫ್ ಡಿಫ್ರೆಂಟ್ ರೇಂಜಸ್. ಇದು ಆಲ್ರೆಡಿ ಗೊತ್ತು ನೋಡಿ. ಈಗ ಆಮೀಟರು
ಇಲ್ಲಿ 0 ಇಂದ ಶುರು ಆಗ್ತಿದೆ. 0 ಇಂದ ಇಲ್ಲೊಂದು ರೇಂಜ್ ಅಂತ ಇರುತ್ತೆ. ನೀವು ಲ್ಯಾಬಲ್ಲೆಲ್ಲ ಅಬ್ಸರ್ವ್ ಮಾಡ್ತೀರಾ ನೋಡಿ. ಇದು ಸಿಂಬಲ್ ಎ ಅಂತ ಕರಿತೀವಿ ನೋಡಿ, ಈ ಥರ ನೋಡಿ. ಮೆಜರ್ಸ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್, ಯೂನಿಟ್ ಆಂಪಿಯರ್ ಅಥವಾ ಮೈಕ್ರೋ ಆಂಪಿಯರ್, ಮಿಲಿ ಆಂಪಿಯರ್. ಓಕೆ, ಕನೆಕ್ಟೆಡ್ ಇನ್ ಸೀರೀಸ್. ಇದು ಸರ್ಕ್ಯೂಟ್ಗೆ ಸೀರೀಸ್ ಆಗಿ ಕನೆಕ್ಟ್ ಆಗಿರಬೇಕು. ಆಮೀಟ್ರು ವೋಲ್ಟ್ ಮೀಟ್ರ್ ಪ್ಯಾರಲ್ ಆಗಿ ಕನೆಕ್ಟ್ ಆಗಿರ್ಬೇಕು. ಇದೊಂದು ಜ್ಞಾಪಿಟ್ಕೊಳ್ಳಿ. ಓಕೆ, ಪಾಯಿಂಟರ್ ಡಿಫ್ಲೆಕ್ಸ್ ಪ್ರಪೋರ್ಷನಲ್ ಟು ಕರೆಂಟು, ಯೂಸ್ಡ್ ಫಾರ್ ಮೆಜರಿಂಗ್ ಕರೆಂಟು. ಸಿಂಬಲ್ ಇದು. ರೇಂಜಸ್, ರೇಂಜಸ್ ಅಂದರೆ ನೋಡಿ, ಕೆಲವೊಂದು ಮೀಟರ್ಸಲ್ಲಿ ನೋಡಿ, ಇದು ಸ್ಕೇಲು ಅಕಾರ್ಡಿಂಗ್ ಟು ದ ರೇಂಜ್ ಸೆಲೆಕ್ಟೆಡ್. ಮೋಸ್ಟ್ ಮೀಟರ್ಸ್ ಹ್ಯಾವ್ ಮಲ್ಟಿಪಲ್ ರೇಂಜಸ್. ಯು ಮಸ್ಟ್ ಸೆಲೆಕ್ಟ್ ಎ ಸೂಟಬಲ್ ರೇಂಜ್. ಎಷ್ಟು ರೇಂಜಿಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. 0 to 30 ವೋಲ್ಟಾ, 15 ವೋಲ್ಟಾ, 150 ವೋಲ್ಟಾ, 300 ವೋಲ್ಟಾ, 600 ವೋಲ್ಟಾ. ಇಫ್ ಎ ಸ್ಮಾಲ್ ರೇಂಜ್ ಇಸ್ ಸೆಲೆಕ್ಟೆಡ್ ಫಾರ್ ಐ ವ್ಯಾಲ್ಯೂ, ನೀವೇನಾದ್ರು ಸ್ಮಾಲ್ ರೇಂಜ್ ಯೂಸ್ ಮಾಡ್ಕೊ ಐ ವ್ಯಾಲ್ಯೂ ಇದು ಮಾಡಿದಾಗ, ಇಫ್ ಎ ಸ್ಮಾಲ್ ರೇಂಜ್ ಇಸ್ ಸೆಲೆಕ್ಟೆಡ್ ಫಾರ್ ಐ ವ್ಯಾಲ್ಯೂ, ನೀವು ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ನನಗೆ ಒಂದು 300 ವೋಲ್ಟ್ ಇರುತ್ತೆ, ನೀವು 15 150 ವೋಲ್ಟ್ಗೆಲ್ಲ ಹಾಕೋಬಾರ್ದು. ಕರೆಂಟ್ ಬಂದ ತಕ್ಷಣ ಅದು ಡಿವೈಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ವೇಸ್ ಸ್ಟಾರ್ಟ್ ವಿತ್ ದ ಹೈಯೆಸ್ಟ್ ರೇಂಜ್. ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ ರೇಂಜಸ್ಸು, ಅವಾಗ ಅದು ತೋರಿಸ್ಕೊಳುತ್ತೆ ಎಷ್ಟು ವೋಲ್ಟೇಜ್ ಅಂತ. ನೀವು ಜಾಸ್ತಿ ವೋಲ್ಟೇಜ್ ಎಕ್ಸ್ಪೆರಿಮೆಂಟ್ ಮಾಡಿ ಜಾಸ್ತಿ ಸಪ್ಲೈ ಕೊಟ್ಟಾಗ ಮೀಟ್ರೆಲ್ಲ ಡ್ಯಾಮೇಜಸ್ಸು ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಲ್ಯಾಬಲ್ಲಿ ಇಕ್ವಿಪ್ಮೆಂಟ್ ಡ್ಯಾಮೇಜ್ ಮಾಡಿದೆ ಅಂತ ಫೈನ್ ಹಾಕೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಲಾಸ್ಟಲ್ಲಿ ಫೈನ್ ಕಲೆಕ್ಟ್ ಮಾಡ್ಕೋಬೇಕಲ್ಲ, ಎಷ್ಟೆಷ್ಟು ಹಾಲ್ ಟಿಕೆಟ್ ಎಲ್ಲ ಸಂದರ್ಭದಲ್ಲಿ, ಇಸ್ಕೋ ಸಂದರ್ಭದಲ್ಲಿ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದ ಲ್ಯಾಬೊರೇಟರಿ ವೈಲ್ ಕಂಡಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್ಸ್. ಓಕೆ, ನೆಕ್ಸ್ಟ್, ಹೌ ಟು ಅಬ್ಸರ್ವ್. ಸಿ ದ ಸ್ಕೇಲ್, ಅನಲಾಗ ಡಿಸ್ಪ್ಲೇ, ಡಿಜಿಟಲ್ಲ ಅದು ಅನಲಾಗ. ಸಿ ದ ಯೂನಿಟ್ ರಿಟರ್ನ್ ಇಂದ ಆನ್ ದ ಮೀಟರ್. ಎಷ್ಟು ಯೂನಿಟ್ ಮೀಟರ್ ರೇಂಜಸ್ ಅದೇ ಅಂತ ನಿಮಗೆ ಮೀಟರ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಸಿ ದ ರೇಂಜ್ ಲಿಮಿಟ್ಸ್ ಮಾರ್ಕ್ಡ್ ಆನ್ ದ ಸ್ಕೇಲ್ ಆರ್ ಸೆಲೆಕ್ಟರ್ ಸ್ವಿಚ್. ನೋಟ್ ದ ರೀಡಿಂಗ್ ಫಾರ್ ಎ ಡಿಫ್ರೆಂಟ್ ರೇಂಜಸ್. ಓಕೆ, ಇಲ್ಲಿ ನೋಡಿ, ವೋಲ್ಟ್ ಮೀಟರ್ ಅಂತಂದರೆ ಯೂಸ್ ಟು ಮೆಜರ್ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದು ವೋಲ್ಟಲ್ಲಾಗಿರ್ಬೋದು, ಮಿಲಿ ವೋಲ್ಟಲ್ಲಾಗಿರ್ಬೋದು, ಕಿಲೋ ವೋಲ್ಟಲ್ಲಾಗಿರ್ಬೋದು. ಯಾವಾಗಲೂ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲ್ ಅಕ್ರಾಸ್ ದ ಕಾಂಪೊನೆಂಟ್. ಪ್ಯಾರಲ್ ಆಗಿ ಕನೆಕ್ಟ್ ಆಗಿರಬೇಕು ವೋಲ್ಟ್ ಮೀಟ್ರ್. ಜ್ಞಾಪಿಟ್ಕೊಳ್ಳಿ ಇದನ್ನು. ಆ ಮೀಟ್ರು ಸೀರೀಸಲ್ಲಿ ಕನೆಕ್ಟ್ ಆಗಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಆಯಿತಾ. ಆಮೇಲೆ ಲ್ಯಾಬು ಎಕ್ಸ್ಪೆರಿಮೆಂಟ್ ಮಾಡುವಾಗ ಉಲ್ಟಾ ಹಾಕಿರ, ಔಟ್ಪುಟ್ ಎಲ್ಲ ಬರಲ್ಲ, ಸರಿಯಾಗಿ ರೀಡಿಂಗ್ ತೋರಿಸಲ್ಲ, ಸರಿನಾ. ವೋಲ್ಟ್ ಮೀಟರ್ ಶುಡ್ ಬಿ ಆಲ್ವೇಸ್ ಕನೆಕ್ಟೆಡ್ ಪ್ಯಾರಲ್ ಅಕ್ರಾಸ್ ದ ಕಾಂಪೊನೆಂಟ್. ಓಕೆ, ಆ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಇನ್ ದ ಸರ್ಕ್ಯೂಟ್. ವ್ಯಾಟ್ ಮೀಟರ್ ಅಂದರೆ ಯೂಸ್ಡ್ ಟು ಮೆಜರ್ ಎಲೆಕ್ಟ್ರಿಕ್ ಪವರ್ ಇನ್ ದ ಸರ್ಕ್ಯೂಟು. ಓಕೆ, ಇದು ಯೂಸ್ಡ್ ಫಾರ್ ಮೆಜರಿಂಗ್ ಪವರ್. ಇದು ನೋಡಿ, ಇದು ಈ ಥರ ಸರ್ಕ್ಯೂಟ್ ಸಿಂಬಲ್ ಇದು, ಆಯಿತಾ. ನೆಕ್ಸ್ಟು, ಎನರ್ಜಿ ಮೀಟರ್ ಯೂಸ್ಡ್ ಟು ಮೆಜರ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದಿ ಲೋಡ್ ಓವರ್ ಪೀರಿಯಡ್ ಆಫ್ ಟೈಮ್. ಅದು ವ್ಯಾಟ್ ಅವರ್ ಆಗಿರ್ಬೋದು, ಕಿಲೋವ್ಯಾಟ್ ಅವರ್ ಆಗಿರ್ಬೋದು. ಓಕೆನಾ. ಇದನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ, ಯೂಸ್ಡ್ ಬೈ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಫಾರ್ ಬಿಲ್ಲಿಂಗ್. ಅದೇ ಇದು ಈ ಮೀಟ್ರಲ್ಲಿ ನೋಡಿರ್ತೀರ, ಒಂದು ಚಕ್ರ ತಿರುಗ್ತಾ ಇರುತ್ತೆ, ಆಯಿತಾ. ಹಳೆ ಮೀಟ್ರ್ಗಳಲ್ಲಿ ಎನರ್ಜಿ ಮೀಟ್ರು. ಈಗೆಲ್ಲ ಡಿಜಿಟಲ್ ಬಂದುಬಿಟ್ಟಿದೆ, ಆಲ್ಮೋಸ್ಟ್ ಮನೆಗಳೆಲ್ಲ ಡಿಜಿಟಲ್ ಹಾಕಿದ್ದಾರೆ. ಮಲ್ಟಿಮೀಟರ್ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯೂಸ್ಡ್ ಟು ಮೆಜರ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಕಂಟಿನ್ಯೂಟಿ, ಚೆಕ್, ಡಯೋಡ್. ಓಕೆ, ಮಲ್ಟಿಮೀಟರ್ ಅಂದರೆ ಇದು ವರ್ಸಟೈಲ್ ಇನ್ಸ್ಟ್ರೂಮೆಂಟ್. ವರ್ಸಟೈಲ್ ಅಂತಂದರೆ ತುಂಬ ಎಲೆಕ್ಟ್ರಾನಿಕ್ ಏನಿರುತ್ತೆ ಕ್ವಾಂಟಿಟೀಸ್ನ ಮೆಜರ್ ಮಾಡುತ್ತೆ. ಕ್ಲ್ಯಾಂಪ್ ಆ್ಯಂಡ್ ಮೀಟರ್ ಮೆಜರ್ಸ್ ಕರೆಂಟ್ ವಿತೌಟ್ ಡಿಸ್ಕನೆಕ್ಟಿಂಗ್ ದ ಸರ್ಕ್ಯೂಟ್. ಇದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನ ಅದು ಯೂಸ್ ಮಾಡಿಕೊಂಡು ಎಷ್ಟು ವೋಲ್ಟೇಜ್ ಅಂತ ಏನೋ ಅದನ್ನು ನಮಗೆ ಫೈಂಡ್ ಔಟ್ ಮಾಡುತ್ತೆ ನೋಡಿ. ಯೂಸ್ಡ್ ಫಾರ್ ಮೆಜರಿಂಗ್ ಕರೆಂಟ್ ವಿತೌಟ್ ಬ್ರೇಕಿಂಗ್ ದ ಸರ್ಕ್ಯೂಟ್. ಇದು ಸರ್ಕ್ಯೂಟ್ ಸಿಂಬಲ್. ಓಕೆನಾ. ಮಲ್ಟಿಮೀಟರ್ಗೆ ಏನು ಸರ್ಕ್ಯೂಟ್ ಸಿಂಬಲ್ ಇಲ್ಲ, ಡೋಂಟ್ ವರಿ. ಡಿಫೆನ್ಸ್ ಆನ್ ಫಂಕ್ಷನ್. ಮೆಕ್ಕರು ಯೂಸ್ಡ್ ಟು ಟೆಸ್ಟ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ವೈರ್ಸ್, ಕೇಬಲ್ಸ್, ಮಷಿನ್ಸ್. ನೋಡಿ, ಇದು ಮೆಕ್ಕರ್ ಇದು. ಓಕೆನಾ. ನೋಡಿ ಇದು ಅಂತ ಇಲ್ಲಿ ನೋಡಿ, ಇದು ಸರ್ಕ್ಯೂಟ್ ಸಿಂಬಲ್ಲು. ಟೆಸ್ಟಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಯೂಸ್ಡ್ ಫಾರ್ ಟೆಸ್ಟಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್. ಇದು ಸರ್ಕ್ಯೂಟ್ ಸಿಂಬಲ್ಲು. ಓಕೆನಾ. ಇದು ಕ್ವಿಕ್ ಸಮ್ಮರಿ ಟೇಬಲ್ ನೋಡಿ. ಆ ಮೀಟರು ಕ್ವಾಂಟಿಟಿ, ಯೂನಿಟ್ಟು ಆಂಪಿಯರ್, ಅದು ಮೈಕ್ರೋ ಆಂಪಿಯರ್ ಆಗಿರ್ಬೋದು, ಮಿಲಿ ಆಂಪಿಯರ್ ಆಗಿರ್ಬೋದು, ಬರೀ ಆಂಪಿಯರ್ ಆಗಿರ್ಬೋದು. ಕನೆಕ್ಟ್ ಬಿನ್ ಸೀರೀಸ್. ಮೇನ್ ಯೂಸು ಕರೆಂಟ್ ಮೆಜರ್ ಮಾಡೋಕ್ಕೆ. ವೋಲ್ಟ್ ಮೀಟ್ರ್ ನೋಡಿ, ಮಿಲಿ ವೋಲ್ಟು, ಕಿಲೋ ವೋಲ್ಟಲ್ಲಿ ಪ್ಯಾರಲ್ ಆಗಿ ಕನೆಕ್ಟ್ ಆಗಿರಬೇಕು. ವ್ಯಾಟ್ ಮೀಟರು ಸೀರೀಸ್ ಆಗೂ ಕನೆಕ್ಟ್ ಆಗಿರ್ಬೋದು, ಪ್ಯಾರಲ್ ಆಗೂ ಕನೆಕ್ಟ್ ಆಗಿರ್ಬೋದು, ಟು ಮೆಜರ್ ಎಲೆಕ್ಟ್ರಿಕಲ್ ಪವರು. ಎನರ್ಜಿ ಮೀಟರು ಕೂಡ ನೋಡಿ, ಅಕ್ರಾಸ್ ಸಪ್ಲೈ ಟು ಮೆಜರ್ ಎನರ್ಜಿ ಕನ್ಸ್ಯೂಮ್ಡ್. ಮಲ್ಟಿಮೀಟರ್ ಅಂತಂದರೆ ಡಿಪೆಂಡ್ಸ್ ಆನ್ ಫಂಕ್ಷನ್ನು, ವೋಲ್ಟೇಜು, ಕರೆಂಟ್ ಆಲ್ರೆಡಿ ಹೇಳಿದ್ದೀನಿ. ಕ್ಲ್ಯಾಂಪ್ ಆ್ಯಂಡ್ ಮೀಟರು ಕರೆಂಟು, ಕ್ಲ್ಯಾಂಪ್ ಆರ್ ಕಂಡಕ್ಟರ್ ಟು ಮೆಜರ್ ಕರೆಂಟ್ ವಿತೌಟ್ ಓಪನಿಂಗ್ ಸರ್ಕ್ಯೂಟ್. ಮೇಕರು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟು ಮೆಜರ್ ಐ ರೆಸಿಸ್ಟರ್ಸ್. ಓಕೆ, ಟು ಟೆಸ್ಟ್ ಇನ್ಸುಲೇಷನ್ ಕಂಡೀಷನ್. ಇದು ಬಂದು ಇದನ್ನು ನಿಮಗೆ ವೀಡಿಯೋ ನೋಡು ಕೂಡ ಯೂಟ್ಯೂಬಲ್ಲಿ ನೋಡಿ, ಅಥವಾ ನಿಮ್ಮ ಲೆಕ್ಚರ್ಸು ಕೂಡ ನಿಮಗೆ ವೀಡಿಯೋ ಅಥವಾ ಪ್ರೊಜೆಕ್ಟ್ರ್ ಹಾಕ್ಬಿಟ್ಟೆಲ್ಲ ತೋರಿಸ್ತಾರೆ. ಅದು ಡಿಪೆಂಡ್ಸ್. ಓಕೆ, ಅದು ಹೇಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ, ಅದು ನಿಮಗೆ ಹೇಗೆ ಇದು ಮಾಡ್ತಾರೆ, ಅದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಬಂದು
ಇದನ್ನೆಲ್ಲ ನೀವೆಲ್ಲ ಲ್ಯಾಬೊರೇಟ್ರಿಲೆಲ್ಲ ನೋಡ್ತೀರಾ. ಎನರ್ಜಿ ಮೀಟರ್ ನಿಮ್ಮ ಮನೇಲೂ ನೋಡಿರ್ತೀರ, ಹಳೆ ಮೀಟರ್ಗಳು. ಇದನ್ನೆಲ್ಲ ನಿಮಗೆ ಲ್ಯಾಬೊರೇಟ್ರಿಯಲ್ಲಿ ತೋರಿಸ್ತಾರೆ. ಇದು ವಿಡಿಯೋ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬೇಕು. ನಾನು ಫೋಟೋಸಲ್ಲಿ ತೋರಿಸ್ತಿದ್ದೀನಿ, ಆಯಿತಾ. ಸಪೋಸ್ ಇಫ್ ಐ ಆಮ್ ವರ್ಕಿಂಗ್ ಅಲ್ಲೇನಾದ್ರು ಇದೆ ಇದ್ದರೆ ನಾನು ವಿಡಿಯೋ ಎಲ್ಲ ಮಾಡಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಇದು ಮಾಡುವ. ನೆಕ್ಸ್ಟ್ ಏನಂತಂದರೆ ಇನ್ನೊಂದು ಇಲ್ಲಿ ನೋಡಿ. ನೆಕ್ಸ್ಟು 2.2 ವೆರಿಫಿಕೇಶನ್ ಆಫ್ ಓಮ್ಸ್ ಲಾ ಯೂಸಿಂಗ್ ಸಿಂಪಲ್ ಸರ್ಕ್ಯೂಟು, CKT. ಈ ಥರ ಕೇಳ್ತಾರೆ. ಟು ಕನ್ಸ್ಟ್ರಕ್ಟ್ ಆ್ಯಂಡ್ ವೆರಿಫೈ ಓಮ್ಸ್ ಲಾ ಅಂತ. ಈಗ ನೇಮ್ ಆಫ್ ದ ಕಾಂಪೊನೆಂಟ್ ನಮಗೇನು ಬೇಕು? ಆಪರೇಟರ್ಸ್ ರಿಕ್ವೈರ್ಡು. ಆಪರೇಟರ್ಸ್ ರಿಕ್ವೈರ್ಡ್ ಏನು ಬೇಕಂತಂದರೆ ನಮಗೆ ರಿಕ್ವೈರ್ಡ್. ಓಕೆ, ಇಲ್ಲಿ ನೇಮ್ ಆಫ್ ದ ಇಕ್ವಿಪ್ಮೆಂಟು ಇಲ್ಲಿ ಬರ್ಕೋತೀನಿ. ನೇಮ್ ಆಫ್ ದ ಇಕ್ವಿಪ್ಮೆಂಟು ಇಂದು ರೇಂಜು ಒಂದು. ಇಲ್ಲಿ ಆರ್ ಪಿ ಎಸ್ ರೇಂಜ್ ಬಂದ್ಬಿಟ್ಟು 0 to 30 ವೋಲ್ಟು. ಆ ಮೀಟರ್ ರೇಂಜು ಇದು 0 to 10 ಮಿಲಿ ಆಂಪಿಯರು. ವೋಲ್ಟ್ ಮೀಟರು 0 to 10 ವೋಲ್ಟು. ನೆಕ್ಸ್ಟು ರೆಸಿಸ್ಟರು 10 ಕಿಲೋ ಓಮು. ನೆಕ್ಸ್ಟ್ ಬ್ರೆಡ್ ಬೋರ್ಡು. ನೆಕ್ಸ್ಟು ಕನೆಕ್ಟಿಂಗ್ ವರ್ಡ್ಸ್, ಆಯಿತಾ. ನೆಕ್ಸ್ಟ್ ನಮಗೆ ಓಮ್ಸ್ ಲಾ ಗೊತ್ತು. ಓಮ್ಸ್ ಲಾ ಸ್ಟೇಟ್ಸ್ ದಟ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಕಂಡಕ್ಟರ್ provided that resistance in the circuit is constant. Okay, I will explain again. Ohm's law states that the current flowing through the conductor or in the circuit is directly proportional to the applied voltage provided by keeping resistance constant. I is equal to V. ಇದು R should be constant. ಓಕೆ. ಸೊ ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀನಿ ನೋಡಿ. ಆಮೀಟರ್ ಯಾವಾಗಲೂ ಸೀರೀಸಲ್ಲಿರಬೇಕು. ಇದು ಬ್ಯಾಟ್ರಿ ಸಪ್ಲೈ ಸಿಂಪಲ್. ಇಲ್ಲೊಂದು 1 ಕಿಲೋ ಹಾಕೋಣ ರೆಸಿಸ್ಟೆನ್ಸು. ಇದು ಪ್ಲಸ್ಸು ಮೈನಸ್ ಅಂತ ತಗೊಳ್ಳುವ. ಇದು 0 to 10 ಮಿಲಿಯಮ್ ರೇಂಜ್ ಬರೀರಿ, ಆಯಿತಾ. ಇದು ರೆಸಿಸ್ಟರು, ಇದು ಪ್ಲಸ್ಸು ಮೈನಸ್ಸು ಈ ಥರ ಬರೆದ್ರೆ ಇದು ವೇರಿಯಬಲ್ ಅಂತ. ಈ ಥರ ವೇರಿಯಬಲ್ ಪವರ್ ಸಪ್ಲೈ ಅಂತ, ಆಯಿತಾ. 30 ವೋಲ್ಟು. ಇದು DC, ಇದು RPS ರೆಗ್ಯುಲೇಟೆಡ್ ಪವರ್ ಸಪ್ಲೈ. ಓಕೆನಾ. ಇದು ಯಾವಾಗಲೂ ವೋಲ್ಟ್ ಮೀಟ್ರು ಇದಿರಬೇಕು ಈ ಥರ. ಇಲ್ಲಿ ಪ್ಲಸ್ಸು ಮೈನಸ್ಸು ಕನೆಕ್ಷನ್ ಮಾಡಿ 0 to 10 ವೋಲ್ಟು ಇದು ರೇಂಜು, ಆಯಿತಾ. ಇಲ್ಲಿ ಸಪ್ಲೈ ಮಾಡ್ತೀರಾ. ಇಲ್ಲಿ ನೇಚರ್ ಆಫ್ ಗ್ರಾಫ್ ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಇರುತ್ತೆ. ಇಲ್ಲಿ ಇದು ವೋಲ್ಟೇಜು, ಇದು ಕರೆಂಟು, ಆಯಿತಾ. ಇದು X ಆಕ್ಸಿಸು, Y ಆಕ್ಸಿಸು. ನೆಕ್ಸ್ಟು ಟ್ಯಾಬ್ಲರ್ ಕಾಲಮು. ಇಲ್ಲಿ ಅಲ್ಲಿ 1 ಕಿಲೋ ರೆಸಿಸ್ಟೆನ್ಸು 1 ಕಿಲೋ ಓಮ್ ಇಟ್ಕೊಂಡಿದ್ದೀವಿ ರೆಸಿಸ್ಟರ್ಸು, ಆಯಿತಾ. 1 ಕಿಲೋ ಓಮ್ ಇಟ್ಕೊಂಡ್ರೆ ಇಲ್ಲಿ ಸೀರಿಯಲ್ ನಂಬರು ವೋಲ್ಟ್ಸು I ಇನ್ ಮಿಲಿ ಆಂಪು. R is equal to V/I. ನಾವು ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಇಲ್ಲಿ ಬರ್ಕೊಳ್ಳಿ. 1 ವೋಲ್ಟು ಸೀರಿಯಲ್ ನಂಬರು 1 2 3 4. ಇಲ್ಲಿ 1 ವೋಲ್ಟು 2 ವೋಲ್ಟು 3 ವೋಲ್ಟು 4 5 ವೋಲ್ಟು ಹಂಗೆ ಕೊಟ್ಕೊಂಡೋಗಿ ಕರೆಂಟ್ ಎಷ್ಟು ಬರುತ್ತೆ ನೋಡಿ. ವೋಲ್ಟೇಜ್ ಗೊತ್ತು ನಿಮಗೆ, ಕರೆಂಟ್ ಗೊತ್ತು, ರೆಸಿಸ್ಟೆನ್ಸ್ನ ಕಂಡುಹಿಡಿಯಿರಿ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ನೋಡಿ, ಓಕೆನಾ. ನೆಕ್ಸ್ಟು ಪ್ರೊಸೀಜರ್ಸ್ ಬರೀಬೇಕು. ಅದಕ್ಕೂ ಮುಂಚೆ ಕನೆಕ್ಷನ್ಸ್ ಆರ್ ಮೇಡ್ ಆ್ಯಸ್ ಪರ್ ಸರ್ಕ್ಯೂಟ್ ಡಯಾಗ್ರಾಮ್. ಏನು ಮಾಡ್ತೀರಾ? ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋ ಪ್ರಕಾರ ಕನೆಕ್ಷನ್ ಮಾಡ್ತೀರಾ. ಸ್ವಿಚ್ ಆನ್ ದ ಪವರ್ ಸಪ್ಲೈ. ವೇರಿ ದ RPS ಇನ್ ಸ್ಟೆಪ್ಸ್, ಅಂದರೆ ವೋಲ್ಟೇಜ್ನ ಜಾಸ್ತಿ ಮಾಡ್ತಾ ಹೋಗಿ. ಇಲ್ಲಿ ವೋಲ್ಟ್ ಮೀಟ್ರು, ಆ ಮೀಟ್ರ್ ಕರೆಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟು ಡ್ರಾ ಎ ಗ್ರಾಫ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ದ ಸ್ಟೋವ್ ಆಫ್ ದ ಗ್ರಾಫ್ ಇಸ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಇದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಡುತ್ತೆ, ಆಯಿತಾ. ನೆಕ್ಸ್ಟು Ohm's law is verified by measuring the value of R using multimeter, comparing the experimental value. ರಿಸಲ್ಟ್ ಬರೀತೀರಾ. Ohm's law is verified ಅಂತ ಬರೀತೀರಾ.
ಓಮ್ಸ್ ಲಾ ಇಸ್ ವೆರಿಫೈಡ್ ಅಂತ ಬರೀತೀರ. ಇದು ವೆರಿ ಈಸಿ ಎಕ್ಸ್ಪೆರಿಮೆಂಟ್. ಇದು ತುಂಬ ಈಸಿ. ಬಟ್ ಮೇಯ್ನು ಸರ್ಕ್ಯೂಟ್ ಡಯಾಗ್ರಾಮು, ಗ್ರಾಫು, ಆಪ್ರೇಟರ್ಸ್ ರಿಕ್ವೈರ್ಡು ಇದನ್ನು ನೀಟಾಗಿ ಬರೀಬೇಕು. ಮೇಯ್ನು ಅದನ್ನೇ. ಸರ್ಕ್ಯೂಟೇ ರಾಂಗ್ ಆಗಿಬಿಟ್ರೆ ಇಡೀ ಬಾಡಿ ಆಫ್ ದಿ ಎಕ್ಸ್ಪೆರಿಮೆಂಟೇ ಗಾನ್, ಹೊಂಟೋಯ್ತು. ಇನ್ನೊಂದು ಎಕ್ಸ್ಪೆರಿಮೆಂಟು. ನೆಕ್ಸ್ಟು 2.3 demonstrate experimentally open circuit, closed circuit, short circuit conductions in simple series circuit. ಓಕೆ, ಇಲ್ಲಿ ಏನು ಕೇಳ್ತಾರೆ ಅಂತಂದರೆ, ಟು ಕನ್ಸ್ಟ್ರಕ್ಟ್ ಆ್ಯಂಡ್ ಡೆಮೋನ್ಸ್ಟ್ರೇಷನ್ ಆಫ್ ಓಪನ್, ಕ್ಲೋಸ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಇನ್ ಎ ಸಿಂಪಲ್ ಸೀರೀಸ್ ಸರ್ಕ್ಯೂಟು. ಆಪ್ರೇಟರ್ಸ್ ನಮ್ಗೆ ಏನೇನು ಬೇಕು ಅಂತಂದರೆ, ಆಪರೇಟರ್ಸು ಬ್ಯಾಟ್ರಿ ಆರ್ ಪವರ್ ಸಪ್ಲೈ. ಇದ್ರದ್ದು ರೇಂಜು 9 ವೋಲ್ಟ್. ಇಲ್ಲಿ ಬರ್ಕೊಳ್ಳಿ, ಇದು ರೇಂಜು, ಇದು ನೇಮ್ ಆಫ್ ದ ಇಕ್ವಿಪ್ಮೆಂಟು. ಓಕೆನಾ. ನೆಕ್ಸ್ಟ್ ಇದು ಕ್ವಾಂಟಿಟಿ ಎಷ್ಟು ಬೇಕು, 9 ವೋಲ್ಟ್ ಅಥವಾ 0 to 30 ವೋಲ್ಟ್ ರೇಂಜ್ ಬೇಕು. ಕ್ವಾಂಟಿಟಿ 1 ಬೇಕು. ಎಲ್ ಇ ಡಿ ಆರ್ ಬಲ್ಪು ನಮಗೆ 2 ಬೇಕು. ಸ್ವಿಚ್ ಅದೊಂದು 2 ತಗೊಳ್ಳಿ. 1 ತಗೊಳ್ಳಿ. ಟ್ಯಾಗ್ ಬೋರ್ಡು, TAG ಟ್ಯಾಗ್ ಬೋರ್ಡು 01. ನೆಕ್ಸ್ಟ್ ವೈರು, ಕನೆಕ್ಟಿಂಗ್ ವೈರ್ಸ್ ತಗೊಳ್ಳಿ. ಅದೆಷ್ಟು ಸರ್ಕ್ಯೂಟ್ ಬೇಕಷ್ಟು ತಗೊಳ್ಳಿ. ಸಿಂಗಲ್ ಸ್ಟ್ಯಾಂಡ್ ವೈರ್ ತಗೊಳ್ಳಿ, ಡಬಲ್ ಸ್ಟ್ಯಾಂಡ್ ಅಂತ ತಗೊಳ್ಳಿ. ಸಿಂಗಲ್ ಸ್ಟ್ಯಾಂಡ್. ಸೋಲ್ಡರಿಂಗ್ ಐರನ್ ಇದು 1 ಕ್ವಾಂಟಿಟಿ ತಗೊಳ್ಳಿ. ನೆಕ್ಸ್ಟು ಇವೆಲ್ಲ ಆಪರೇಟರ್ಸ್ ರಿಕ್ವೈರ್ಡು. ನೆಕ್ಸ್ಟು ಇದನ್ನು ಅರೇಂಜ್ ಮಾಡ್ತೀನಿ. ನಾನು ನಿಮಗೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ಏನಂತಂದರೆ, ಒಂದು ಸೆಕೆಂಡ್ ಗೈಸ್. ಇಲ್ಲಿ ನೋಡಿ, ನಾನು ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟು, ಶಾರ್ಟ್ ಸರ್ಕ್ಯೂಟು, ಈ ಥರ ನಿಮ್ಮ ಪುಸ್ತಕದಲ್ಲಿ ಏನೈತೆ ಟ್ಯಾಬ್ಲರ್ ಕಾಲಮ್ಮು ನೋಡಿ. ಕಂಡೀಷನ್ನು ಓಪನ್, LED ಆನ್ ಆಗ್ತಿದೆ ಏನಂತ. ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಆ ಸ್ಟೇಟಸಲ್ಲಿದೆ. ಶಾರ್ಟ್ ಸರ್ಕ್ಯೂಟಲ್ಲಿ ಕನೆಕ್ಷನ್ಸ್ ಆರ್ ಮೇಡ್ ಆಸ್ ಪರ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಚೆಕ್ ಯುವರ್ ಕನೆಕ್ಷನ್ಸ್ ಬಿಫೋರ್ ಸ್ವಿಚ್ ಆನ್ ಸಪ್ಲೈ. ಅಬ್ಸರ್ವ್ LED ಆನ್ ಆಫ್ ಡಿಪ್. ರಿಪೀಟ್ ಆಲ್ ದ ಅಬೌವ್ ಸ್ಟೆಪ್ ಫಾರ್ ಡಿಫ್ರೆಂಟ್ ಕಂಡೀಷನ್ಸ್. ಆಯಿತಾ. ಈ ಸರ್ಕ್ಯೂಟ್ ಅಲ್ಲಿ ಲ್ಯಾಬಲ್ಲಿ ನಿಮಗೆ ಕಂಡಕ್ಟ್ ಮಾಡಿ ತೋರಿಸ್ತಾರೆ. ರಿವ್ಯೂ ಕ್ವಶನ್ಸ್ ಅಂತ ಬಂದಾಗ, ಲಿಸ್ಟ್ ದ ಮೇನ್ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ವೋಲ್ಟೇಜ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, EMF ಅಂದ್ರೇನು, ಓಮ್ಸ್ ಲಾ, ಡೆಫಿನೇಷನ್, ಎಕ್ಸ್ಪ್ಲನೇಷನು, ಸರ್ಕ್ಯೂಟ್ ಕಂಡೀಷನ್ಸು ವಿತ್ ರಿಯಲ್ ಟೈಮ್ ಎಕ್ಸಾಂಪಲ್ಸು ಮತ್ತು ಡಯಾಗ್ರಾಮ್ಸು, ಲಿಸ್ಟ್ ದ ಟೈಪ್ ಆಫ್ ಮೆಷರ್ ಯೂಸ್ ಇನ್ ಎಲೆಕ್ಟ್ರಿಕಲ್ ಲ್ಯಾಬು. ಇದನ್ನು ಎಲ್ಲವೂ ಕೂಡ ನಾನು ಪ್ರತಿಯೊಂದು ಇದನ್ನು ಮಾಡಿ ನಾನು ತೋರಿಸಿದ್ದೀನಿ. ಸೊ ಇಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಯಾಮ್ರಾ ಆಫ್ ಮಾಡ್ತಾ ಇದ್ದೀನಿ ನಾನಿವಾಗ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ, ವಾಟ್ ಐ ವಿಲ್ ಡೂ in the next video, I will start week 3 series and parallel circuits. Thank you so much for your time. If you have any doubts or any clarification, comment in the comment section. Thank you so much. Let's meet in the next video. Bye.